ಕೃಷ್ಣರಾಜು ಸರ್, ಈಗ ನಾವು ಗಮನಿಸಿದ ಹಾಗೆ ಏನೇ ನಾವು ಅಂತಾರಾಷ್ಟ್ರೀಯವಾಗಿ ವ್ಯಾಪಾರ ಮಾಡಬೇಕಾದ್ರೂ ಕೂಡ ಡಾಲರನ್ನು ಬಳಕೆ ಮಾಡ್ತೀವಿ. ಈಗ ನಮ್ಮ ರೂಪಾಯಿ ಮೌಲ್ಯ ಕೂಡ ಕುಸಿತ ಕಂಡಿದೆ. ಬಟ್ ಈಗ ರಷ್ಯಾದೊಂದಿಗೆ ನಾವು ಆರ್ಥಿಕವಾಗಿ ಮುಂದಿನ ದಿನಗಳಲ್ಲಿ ಬದಲಾವಣೆ ಬರಬೇಕಾದಂಥ ಸಂದರ್ಭದಲ್ಲಿ ಈ ರೂಬಲ್ ಬಳಕೆ ಮಹತ್ವ ಪಡೆದುಕೊಳ್ಳುತ್ತಾ ಅಂತ ಅಂದರೆ ಅದು ಪರಿಣಾಮಕಾರಿಯಾಗಿ ಅದು ಜಾರಿಗೆ ಬರ್ಬೋದಾ ಅಂತೇಳಿ. ಇದು ಟೋಟಲ್ ಇಂಪೋರ್ಟ್ ಮತ್ತೆ ಎಕ್ಸ್ಪೋರ್ಟ್ ಎಲಾಸ್ಟಿಸಿಟಿ ಅಂತ ಏನು ಹೇಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂತಂದ್ರೆ ನಾವು ಜಾಸ್ತಿ ಯಾವ ಯಾವ ರಾಷ್ಟ್ರಗಳಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ, ಓಕೆ, ಆ ರಾಷ್ಟ್ರಗಳಿಗೆ ನಾವು ಪೇಮೆಂಟ್ ಮಾಡಬೇಕಾದಾಗ ಆ ರಾಷ್ಟ್ರಗಳು ಲೋಕಲ್ ಕರೆನ್ಸಿ ಅಮೆರಿಕನ್ ಡಾಲರ್ ಬಿಟ್ಟು ಇಂಡಿಯನ್ ರುಪಿ ಅಥವಾ ರಷ್ಯನ್ ಕರೆನ್ಸಿಯನ್ನು ಒಪ್ಕೊಂಡ್ರೆ ಆವಾಗ ಸ್ವಲ್ಪ ಮಟ್ಟದಲ್ಲಿ ಕಡಿಮೆ ಆಗ್ಬಹುದು. ಓಕೆ, ಇಲ್ಲದೆ ಇದ್ರೆ ಇದೇನಾಗಿದೆ, US ಡಾಲರ್ ಅನ್ನೋದು ಇಟ್ ಇಸ್ ಎ ಹಾಟ್ ಕರೆನ್ಸಿ. ಹಾಟ್ ಕರೆನ್ಸಿ ಅಂದ್ರೆ ಎಲ್ಲ ಕಂಟ್ರೀಸ್ಗಳಿಗೂ ಈ ಡಾಲರ್ ಬೇಕೇ ಬೇಕು, ಇಂಪೋರ್ಟ್ಗೆ ಆಗಲಿ ಎಕ್ಸ್ಪೋರ್ಟ್ಗೆ ಆಗಲಿ. ಓಕೆ, ಯಾಕೆಂತಂದ್ರೆ ಅದು ಅಷ್ಟೊಂದು ಸ್ಟೆಬಿಲಿಟಿಯನ್ನ ಮೇಂಟೈನ್ ಮಾಡ್ಕೊಂಡಿದೆ, ಡಾಮಿನೆನ್ಸ್ ಅನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂತದ್ದು. ಈವನ್ ಯುರೋಪಿಯನ್ ಕಂಟ್ರೀಸು ಯೂರೋ ಡಾಲರ್ ಅಂತನೂ ತಂದ್ರು ಅವರು. ಇದಕ್ಕೆ ಯಾವುದಕ್ಕೆ ಡಾಲರ್ನ ಅದರ ಇಂಪಾರ್ಟೆನ್ಸ್ನ ವರ್ಲ್ಡ್ ಅಲ್ಲಿ ಕಡಿಮೆ ಮಾಡೋದಕ್ಕೆ. ಬಟ್ ಅದು ಕೂಡ ಸಕ್ಸಸ್ ಆಗಲಿಲ್ಲ. ಅದೇ ರೀತಿ ಈಗ ತಾನೇ ಮಾತಾಡ್ತಾ ಇದ್ರು, ಈ ಬ್ರಿಕ್ ಕಂಟ್ರೀಸ್ಗಳೆಲ್ಲ ತಗೊಂಡು ಒಂದು ಕರೆನ್ಸಿಯನ್ನ ಕಾಮನ್ ಕರೆನ್ಸಿಯನ್ನ ಮಾಡಬೇಕು ಅಂತ. ಸೊ ಈಗ ಏನಾಗ್ತಾ ಇದೆ ಅಂತಂದ್ರೆ, ವಿಶ್ವದಲ್ಲಿ ಅಮೆರಿಕನ್ ಡಾಲರ್ಗೆ ತುಂಬಾ ಬೇಡಿಕೆ ಇರೋದ್ರಿಂದ ಮತ್ತೆ ಡಾಲರ್ನಲ್ಲೇ ಇಂಪೋರ್ಟ್ ಮತ್ತೆ ಎಕ್ಸ್ಪೋರ್ಟ್ ಪೇಮೆಂಟ್ಗಳನ್ನ ಮಾಡ್ತಾ ಇರೋದ್ರಿಂದ ಆ ಡಾಲರ್ ಬೇಡಿಕೆ ಹೆಚ್ಚಿಗೆ ಇರೋದ್ರಿಂದ ಭಾರತಕ್ಕೆ ಅದು ದಿನೇ ದಿನೇ ಭಾರತದ ರೂಪಾಯಿ ಮೌಲ್ಯವನ್ನ ಕಳ್ಕೊಳ್ತಾ ಇದೆ. ಮೌಲ್ಯ ಕಳ್ಕೊಳ್ಳೋದಕ್ಕೆ ಹಲವಾರು ಕಾರಣಗಳಿರ್ತದೆ. ಒಂದನೇದು, ನೀವು ಮೊದಲು ಮಾತಾಡ್ಬೇಕಾದಾಗ ಹೇಳ್ತಾ ಇದ್ರಿ, ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನೇನಿದೆ ಅವೆಲ್ಲ ಏನ್ ಮಾಡ್ತಾ ಇದೆ, ತಮ್ಮ ಇನ್ವೆಸ್ಟ್ಮೆಂಟ್ ಅನ್ನು ವಾಪಸ್ ತಗೊಳ್ತಾ ಇದ್ದಾವೆ ಭಾರತದಲ್ಲಿ. ಅದಕ್ಕೆ ಕಾರಣ ಸಾಕಷ್ಟು ಭಾರತದಲ್ಲಿ ಇನ್ಫ್ಲೇಷನ್ ಹೆಚ್ಚಾಗಿರುವಂಥದ್ದು, ಮತ್ತೆ ಭಾರತದಲ್ಲಿ ಒಂದು ಬಿಸ್ನೆಸ್ಗೆ ಜಾಸ್ತಿ ಪ್ರೋತ್ಸಾಹ ಇಲ್ಲದೆ ಇರುವಂಥದ್ದು, ಮತ್ತೆ ಇನ್ನು ಮುಂದೆ ಹೋಗಿ ಈ ಒಂದು ಏನು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಏನು ಹೇಳ್ತೀವಿ ಅದಿಲ್ಲದೆ ಇರುವಂಥದ್ದು, ಕರಪ್ಷನ್ ಇಶ್ಯೂಸ್ ಆಗಿರ್ಬೋದು, ಗವರ್ನೆನ್ಸ್ ಇಶ್ಯೂಸ್ ಆಗಿರ್ಬೋದು, ಈ ರೀತಿಯ ಪಾಲಿಸಿಗಳೆಲ್ಲವೂ ಕಾರಣ ಆಗ್ತದೆ. ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ರಾಷ್ಟ್ರಗಳಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇತ್ತು ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಅಮೆರಿಕದಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇತ್ತು ಅಂದ್ರೆ ಅಲ್ಲಿ ಹೋಗಿ ಇನ್ವೆಸ್ಟ್ ಮಾಡ್ತಾರೆ, ಎಲ್ಲಿ ಲಾಭ ಹೆಚ್ಚಿರ್ತದೋ ಅಲ್ಲಿ ಹೋಗಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಮುಖ್ಯವಾಗಿ ಇದು ಇಂಪೋರ್ಟ್ಸ್ ಜಾಸ್ತಿ ಆಗಿರುವಂಥದ್ದು. ಈಗ ಭಾರತದ ಒಂದು ಟ್ರೇಡ್ ಡಿಫಿಸಿಟ್ ಎಷ್ಟಾಗಿದೆ ಅಂತಂದ್ರೆ, ಮೊದಲು 26 ಬಿಲಿಯನ್ ಡಾಲರ್ ಇದ್ದಂಥದ್ದು ಈಗ ಏನಾಗಿದೆ 42 ಬಿಲಿಯನ್ ಡಾಲರ್ಗೆ ಹೆಚ್ಚಾಗಿರುವಂಥದ್ದು. ಇದು ಪ್ರಮುಖವಾದ ಕಾರಣ, ಯಾಕಂತಂದ್ರೆ ರೂಪಾಯಿ ವ್ಯಾಲ್ಯೂ ಕಡಿಮೆ ಆಗ್ಲಿಕ್ಕೆ. ಸೊ ಹೀಗಾಗಿ ಒಟ್ಟಾರೆ ಇವರು ಕಾಮನ್ ಕರೆನ್ಸಿಯನ್ನು ಮಾಡಿಕೊಂಡ್ರು ಕೂಡ ಅದು ಹೆಚ್ಚು ಎಫೆಕ್ಟ್ ಆಗೋದಿಲ್ಲ ಅನ್ನೋದು ನನ್ನ ಭಾವನೆ. ಬಟ್ ಇದು ಸರ್, ಒಂದು ನಿಮಿಷ ಸರ್ ಬರ್ತೀನಿ. ಭಾರತದ ರಕ್ಷಣಾ ಒಂದು ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ನಾವು ದೊಡ್ಡ ಮಾರ್ಕೆಟನ್ನು ಒದಗಿಸ್ತಾ ಇದ್ದೀವಿ ರಷ್ಯಾಗೆ. ಹಾಗಾಗಿನೇ ಇನ್ನು 2030 ವೇಳೆಗೆ ಅದಿನ್ನೂ ಕೂಡ ಹೆಚ್ಚಾಗ್ಬೋದಾ ಅಂತ ಹೇಳಿ, ಅಂದರೆ ನಾವು ಖರೀದಿ ಮಾಡಿಕೊಳ್ಳುವಂಥ ಒಂದು ಒಪ್ಪಂದಗಳಾಗಿರ್ಬೋದು, ಮತ್ತೆ ಹೊಸ ಹೊಸ ಯುದ್ಧ ವಿಮಾನಗಳನ್ನು ಖರೀದಿ ಮಾಡೋದಾಗಿರ್ಬೋದು. ಅದೇ S-500, ಈಗ S-400 ಇನ್ನೂ ಡೆಲಿವರಿ ಆಗಿಲ್ಲ. ಅದು ಈಗ S-500ಗೆ ನಾವು ಬೇಡಿಕೆಯನ್ನು ಇಡ್ತಾ ಇದ್ದೀವಿ. ಜೊತೆಗೆ 100 ಬಿಲಿಯನ್ ಡಾಲರ್ಸ್ ಅಷ್ಟು ವ್ಯಾಪಾರವನ್ನ ಇದು ಒಂದು ವ್ಯಾಪಾರ ಮತ್ತೆ ಸ್ಟ್ರಾಟಜಿಕ್ ಅಂದ್ರೆ ಡಿಫೆನ್ಸ್ ಮೂಲಕ ಮಾಡಬೇಕು ಅಂತ ಹೊರಟಿರುವಂಥದ್ದು. ಈ ಒಂದು ಅಗ್ರಿಮೆಂಟ್ ಪ್ರಕಾರ ಈ ಒಂದು ಜಾಯಿಂಟ್ ಕಾನ್ಫರೆನ್ಸ್ ಅಥವಾ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಆ ಒಂದು ಮಾತು ಬರ್ತಾ ಇದೆ. ಸೊ ಇಲ್ಲಿ ನಾನು ಏನು ಹೇಳಕ್ ಹೊರಟಿದ್ದೀನಿ ಅಂದ್ರೆ, ಒಂದು ಭಾರತ ಸದೃಢ ದೇಶ ಆಗಬೇಕು ಅಂತಂದ್ರೆ ತಾನು ಇಂಡಿಪೆಂಡೆಂಟ್ ಆಗಿ ಒಂದು ಸ್ಟ್ರಾಟಜಿಕಲಿ ಇಂಪಾರ್ಟೆನ್ಸ್ನ ರೂಪಿಸ್ಕೋಬೇಕು ಅಂತಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮೇಲೆ ಈ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಇಲ್ಲ. ಬೇರೆ ರಾಷ್ಟ್ರಗಳ ಕಂಪೇರ್ ಮಾಡಿದ್ರೆ ನಮ್ಮ ದೇಶದಲ್ಲಿ ನಮ್ಮ GDPಯ 0.60% ಮಾತ್ರ ನಾವು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇರೋದು. ಅದೇ ರೀತಿ ನೀವು ಇಸ್ರೇಲ್ ತೆಗೆದುಕೊಳ್ಳಿ, ಅವರು 5 to 6% GDP ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮೇಲೆ ಹೋಗುತ್ತೆ. ಅಮೆರಿಕ ತಗೊಳ್ಳಿ, ಸೌತ್ ಕೊರಿಯಾ ತಗೊಳ್ಳಿ, ಜಪಾನ್ ತಗೊಳ್ಳಿ, ಜರ್ಮನಿ ತಗೊಳ್ಳಿ,
ಸೊ ಇವೆಲ್ಲ ನಮ್ಮ ದೇಶದ ಮೇಲೆ, ಸಣ್ಣ ರಾಷ್ಟ್ರಗಳಾಗಿದ್ರು ಕೂಡ ನಮ್ಮ ದೇಶದ ಮೇಲೆ ಇದಾವೆ. ಅವ್ರ GDP ನಮಗಿಂತೂ ಜಾಸ್ತಿ ಇದೆ. ಯಾಕಿದೆ ಅಂತಂದ್ರೆ ಅವರ ಒಂದು ಇನ್ವೆಸ್ಟ್ಮೆಂಟ್ ಯಾವುದ್ರ ಮೇಲೆ ಇದೆ ಅಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ಇತ್ತೀಚೆಗೆ ನೀವು ನೋಡಿರ್ಬೋದು, ನೊಬೆಲ್ ಪ್ರೈಸು ಕೂಡ ಸಿಕ್ಕಿರೋದು ಏನಂತಂದ್ರೆ, ಯಾವ ದೇಶ ಟೆಕ್ನಾಲಜಿಕಲಿ ಪ್ರೋಗ್ರೆಸ್ ಆಗುತ್ತೆ, ಯಾವ ದೇಶ ಓಲ್ಡ್ ಟೆಕ್ನಾಲಜಿಯನ್ನು ಬಿಟ್ಟು ಹೊಸ ಟೆಕ್ನಾಲಜಿಯನ್ನು ದಿನೇ ದಿನೇ ಅಳವಡಿಸ್ಕೊಳ್ತಾ ಹೋಗುತ್ತೆ, ಅದರಿಂದ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ, ನಿಜ. ಉತ್ಪಾದನೆ ಜಾಸ್ತಿ ಆಗುತ್ತೆ, ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ. ನಮ್ಮ ದೇಶ ಏನಾಗಿದೆ, ಒಂಥರ ಇಂಪೋರ್ಟ್ ಮಾಡಿಕೊಂಡೇ ಬದುಕುವಂತ ಒಂದು ದೇಶ ಆಗಿ ಕನ್ವರ್ಟ್ ಮಾಡಿದೀವಿ ನಾವು. ಕರೆಕ್ಟ್. ಈ ಒಂದು ದೃಷ್ಟಿಕೋನದಲ್ಲಿ ನಾವೇನ್ ಮಾಡಬೇಕಾಗಿತ್ತು, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿತ್ತು, ಯುವಕರಿಗೆ ಉದ್ಯೋಗ ಅವಕಾಶಗಳನ್ನ ಮಾಡಬೇಕಾಗಿತ್ತು, ಯುವಕರಿಗೆ ಎಂಟರ್ಪ್ರಿನರ್ಶಿಪ್ ಅವಕಾಶಗಳನ್ನ ಮಾಡಿಕೊಡ್ಬೇಕಾಗಿತ್ತು. Yes, ಅವ್ರ ಮೇಲೆ ಟ್ರಸ್ಟ್ ಅನ್ನ ಮಾಡಿ ಅವ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅವರ ಒಂದು ಇಂಡಿಪೆಂಡೆಂಟ್ ಆಗಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡಿ ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡಿ ಆ ದೇಶಕ್ಕೆ ಹೆಚ್ಚು ಬೆಳವಣಿಗೆಗೆ ಕಾರಣ ಆಗ್ತಾ ಇತ್ತು. ಈಗ ಡೆಮೋಗ್ರಫಿಕ್ ಡಿವಿಡೆಂಡ್ ಅಂತ ಹೇಳ್ತೀವಿ, ಬಟ್ ಡೆಮೋಗ್ರಫಿಕ್ ಡಿವಿಡೆಂಡ್ನ ಸರಿಯಾಗಿ ಉಪಯೋಗಿಸ್ಕೋಬೇಕು ಅಂತಂದ್ರೆ ಎಲ್ಲ ಯುವಕರಿಗೆ ಉದ್ಯೋಗ ಅವಕಾಶಗಳು ಮತ್ತೆ ಎಂಟರ್ಪ್ರಿನರ್ಶಿಪ್ ಕ್ಲಾಸ್ನ ಕ್ರಿಯೇಟ್ ಮಾಡಬೇಕು. ಅದಕ್ಕೋಸ್ಕರ ಸಾಕಷ್ಟು ಭಾರತ ಸರ್ಕಾರ ಇವ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು. ಇಲ್ಲ ಅಂತಂದ್ರೆ ಡೆಮೋಗ್ರಫಿಕ್ ಡಿವಿಡೆಂಡ್ನ ನಾವು ರೀಪ್ ಮಾಡೋಕ್ಕಾಗಲ್ಲ. ಇದೇ ಚೈನಾ ಸರ್ಕಾರ 1980ರಿಂದ ಇಲ್ಲಿ ಸುಮಾರು 2000ವರೆಗೂ ಡೆಮೋಗ್ರಫಿಕ್ ಡಿವಿಡೆಂಡ್ನ ಉಪಯೋಗಿಸ್ಕೊಂಡು ಮಾಸ್ ಸ್ಕೇಲಲ್ಲಿ ಇಂಡಸ್ಟ್ರಿಯನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತು. ನಮ್ಮ ದೇಶದಲ್ಲಿ ಇಂಡಸ್ಟ್ರೀಸ್ ಡೆವಲಪ್ಮೆಂಟೇ ಆಗ್ತಾ ಇಲ್ಲ. ಖಂಡಿತ ಬರ್ತೀನಿ ಕೃಷ್ಣ ಸರ್, ಮತ್ತೆ ಬರ್ತೀನಿ, ನಿಮ್ಮ ಹತ್ರ ಬರ್ತೀನಿ ಸರ್. ದಿಲೀಪ್ ಅವರೇ, ಈಗ ಉಕ್ರೇನ್ ರಷ್ಯಾ ಯುದ್ಧ ನಡೀತಾ ಇದೆ. ಅದು ಒಂದೇ ನಿಮಿಷ ಸರ್, ಒಂದೇ ನಿಮಿಷ. ರಷ್ಯಾ ಈಗ ಆರ್ಥಿಕವಾಗೂ ಕೂಡ ನಷ್ಟ ಅನುಭವಿಸ್ತಾ ಇದೆ. ಈ ಟೈಮ್ ನಲ್ಲಿ ಭಾರತಕ್ಕೆ ಹೇಗೆ ಬೆಂಬಲವಾಗಿ ನಿಲ್ಲುತ್ತೆ ಅಂತ ಹೇಳಿ ನಾವೇ ಹೋಗಿ ಬಲವಂತ ಕರ್ಕೊಂಡ್ ಬಂದಂಗಿದೆ. ಸರ್ ನೋಡಿ, ನಮಗೆ ಉಕ್ರೇನ್ ಮತ್ತು ರಷ್ಯಾ ಯುದ್ಧ ನಿಲ್ಲಿಸ್ತಕ್ಕಂಥದ್ದು ನಮಗೆ ಇಂಪಾರ್ಟೆಂಟ್ ಅಲ್ಲ, ಅದು ನಮಗೆ ಬೇಕಿಲ್ಲ. ನಮಗೆ ಏನು ಲಾಭ ಆಗುತ್ತೆ ಅಂತಕ್ಕಂಥದ್ದು ನಮ್ಗೆ ಅಷ್ಟೇ ಇಂಪಾರ್ಟೆಂಟು. ನಾವು ರಷ್ಯಾದಿಂದ ಪೆಟ್ರೋಲಿಯಂ ಪ್ರಾಡಕ್ಟ್ ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ, ನಮಗೆ ಕಮ್ಮಿ ಬೆಲೆ ಸಿಗ್ತಾ ಇದೆ. ಅದೇ ಇರಾಕಿಗೆ ಹೋಲಿಸ್ಕೊಂಡ್ರೆ ಬಹಳ ಕಡಿಮೆ ಬೆಲೆ ಸಿಗ್ತಾ ಇದೆ, ಅದಕ್ಕೋಸ್ಕರ ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ. ಆದರೆ ಅಮೆರಿಕ ಹೇಳುತ್ತೆ ನೀವು ರಷ್ಯಾದಿಂದ ಪರ್ಚೇಸ್ ಮಾಡಬೇಡಿ ಅಂತಾರೆ. ಅಮೆರಿಕ ಹೇಳಿದ ತಕ್ಷಣ ನಾವು ಪರ್ಚೇಸ್ ಮಾಡೋದು ನಿಲ್ಸಕ್ಕಾಗ. ನಮ್ಮ ವೈಯಕ್ತಿಕ ಹಿತಾಸಕ್ತಿ ಮತ್ತು ನಮ್ಮ ದೇಶಕ್ಕೆ ಆಗ್ತಕ್ಕಂಥ ಲಾಭಗಳನ್ನು ನೋಡಬೇಕು. ಮತ್ತು ಇನ್ನೊಂದು ಸರ್, ಪೆಟ್ರೋಲಿಯಂ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಅವಾಗಲೇ ಹೇಳ್ತಾ ಇದ್ರು, ಕಾಂಗ್ರೆಸ್ ವಕ್ತಾರರು ಸಹ ಹೇಳ್ತಾ ಇದ್ರು, ಯಾಕೆ ನೀವು ಅಷ್ಟು ಕಮ್ಮಿ ಸಿಗ್ತಾ ಇದೆ, ನೀವು ಯಾಕೆ ಜಾಸ್ತಿ ಕೊಡ್ತಾ ಇದ್ದೀರಾ ಅಂತ. ಸರ್ ನೋಡಿ, 2 ಟ್ಯಾಕ್ಸ್ ಇರುತ್ತೆ ಸರ್. ಯಾವತ್ತೇ ಆಗಲಿ ಪೆಟ್ರೋಲಿಯಂ ಪ್ರಾಡಕ್ಟ್ ಮೇಲೆ 2 ಟ್ಯಾಕ್ಸ್ ಇರುತ್ತೆ. ಒಂದು ಸೆಂಟ್ರಲ್ ಸೆಸ್ ಮತ್ತು ಸ್ಟೇಟ್ ಸೆಸ್ ಅಂತ ಒಂದಿರುತ್ತೆ ಸರ್. ಇಡೀ ದೇಶದಲ್ಲಿ ಸೆಂಟ್ರಲ್ ಸೆಸ್ಸು ಒಂದೇ ಇರ್ತಕ್ಕಂಥದ್ದು, ಅದು 32 ರೂಪೀಸು. ಆದರೆ ಸ್ಟೇಟ್ ವೈಸ್ ಟ್ಯಾಕ್ಸನ್ನು ನಾನು ನೋಡಿದಾಗ ಕರ್ನಾಟಕ ಅತಿ ಹೆಚ್ಚು ಟ್ಯಾಕ್ಸನ್ನು ಹಾಕುತ್ತೆ. ಯಾಕೆ ಟ್ಯಾಕ್ಸ್ ಹಾಕುತ್ತೆ? ಕಮ್ಮಿ ಮಾಡಬೇಕಲ್ವಾ? ನೋಡಿ, ಡೆಲ್ಲಿ 19% ಇದೆ, ಗೋವಾ 21% ಇದೆ, ಗುಜರಾತ್ 13% ಇದೆ, ವೆಸ್ಟ್ ಬೆಂಗಾಲ್ 25% ಇದೆ, ಉತ್ತರಾಖಂಡ್ 16% ಇದೆ. ಆದರೆ ಕರ್ನಾಟಕ ಪಾತ್ರ 30% ಹಾಕುತ್ತೆ ಸರ್. ಯಾಕೆ 30% ಹಾಕ್ತೀರಿ? ನೀವು ಕಮ್ಮಿ ಮಾಡಿ. ಇಡೀ ದೇಶದಲ್ಲೇ ಒಂದೇ ಪೆಟ್ರೋಲಿಯಂ ಪ್ರಾಡಕ್ಟ್ ಇರಬೇಕಾದ್ರೆ ಸೆಂಟ್ರಲ್ದು, ನೀವು ಮಾತ್ರ ಜಾಸ್ತಿ ಆಗ್ತಾ ಇದ್ದೀರಿ ಇಡೀ ದೇಶದಲ್ಲಿ ಅಂತಂದರೆ ಯಾಕೆ? ಮತ್ತೆ ಮೂರು ಬಾರಿ ಜಾಸ್ತಿ ಮಾಡಿದಿರಿ ನೀವು ಅಧಿಕಾರಕ್ಕೆ ಬಂದ ಮೇಲೆ. ಇದೊಂದು. ಮತ್ತೊಂದು ಹೇಳಿದ್ರು ಸರ್, ಅವಾಗಲೇ ಪಾಕಿಸ್ತಾನದ ವಿಚಾರಕ್ಕೆ ಹೋಗಿ ಪಾಕಿಸ್ತಾನದ ಡ್ರೋನ್ಗಳನ್ನೆಲ್ಲ ಹೊಡೆದು ಹಾಕ್ಬಿಟ್ಟಿದ್ದಾರೆ ಅಂತ. ಸರ್ ನೋಡಿ, ಕಾಂಗ್ರೆಸ್ನವ್ರದ್ದು ಸಮಸ್ಯೆನೇ ಇದು, ಕಾಯಿಲೆನೇ ಇದು. ಸ್ವತಃ ರಾಹುಲ್ ಗಾಂಧಿ ಹೇಳ್ತಾರೆ 5 ಯುದ್ಧ ವಿಮಾನಗಳನ್ನ ಪಾಕಿಸ್ತಾನ ಹೊಡೆದಾಕ್ಬಿಟ್ಟಿದೆ ಅಂತ ಹೇಳ್ತಾರೆ. CDR ಬರ್ತಾರೆ, ಇಲ್ಲ ಇದು ಸುಳ್ಳು ಅಂತ ಹೇಳ್ತಾರೆ. ಈ ದೇಶದ CDR ಹೇಳಿದ್ರೆ ಒಪ್ಕೊಳ್ಳಲ್ಲ, ರಕ್ಷಣಾ ಸಚಿವರು ಹೇಳಿದ್ರೆ ಒಪ್ಕೊಳ್ಳಲ್ಲ, ಪ್ರಧಾನಮಂತ್ರಿ ಹೇಳಿದ್ರೆ ಒಪ್ಕೊಳ್ಳಲ್ಲ. ಸ್ವತಃ ಅಮೆರಿಕದ ಪ್ರಧಾನಮಂತ್ರಿ ಹೇಳಿದ್ರೆ ಹಾಗಾದ್ರೆ ಬಿಜೆಪಿ ಸರ್ಕಾರ ಇರುವಂತ ರಾಜ್ಯಗಳಲ್ಲಿ ಕಡಿಮೆ ಮಾಡಿಸಿ ನೋಡೋಣ. ಒಂದು ನಿಮಿಷ ಸರ್, ನಾನು ಈ ವಿಚಾರ ಮುಗಿಸ್ಬಿಡ್ತೀನಿ. ಸ್ವತಃ ಅಮೆರಿಕದ ಸ್ವತಃ ಪಾಕಿಸ್ತಾನದ ಪ್ರಧಾನಿ ಒಪ್ಕೊಂಡಿದ್ದಾನೆ, ಹೌದು ಸತ್ಯ, ನಮ್ಮ ಮೇಲೆ ಡ್ರೋನ್ ಹಾಕಿದಂತ ಸತ್ಯ ಅಂತ ಹೇಳಿ ಅವನು ಒಪ್ಕೊಂಡಿದ್ದಾನೆ. ಆದ್ರೂ ಸಹ ಇವರು ಸಾಕ್ಷಿ ಕೇಳ್ತಾರೆ, ಇಲ್ಲ ಪಾಕಿಸ್ತಾನದವ್ರು ಹೊಡೆದಾಕ್ಬಿಟ್ಟಿದ್ದಾರೆ ನಮ್ಮನ್ನ ಅಂತ ಹೇಳ್ತಾರೆ ಸರ್. ಇವ್ರಿಗೆ ನಂಬಿಕೆನೇ ಇಲ್ಲ ಸರ್. ಇನ್ನೊಂದು ಹೇಳ್ಬಿಟ್ರು, ಹೋಗಿ ನರೇಂದ್ರ ಮೋದಿ ಅವರು ಕಾಲಿಡ್ಕೊಂಡ್ಬಿಟ್ಟಿದ್ರು ಚೀನಾದ ಇವಾಗ ಅಂತೇಳಿ. ಸರ್ ಮೊದಲಿಂದಲೂ ಸರ್ 1947 ಸ್ವಾತಂತ್ರ್ಯ ಬಂದಾಗಿಂದಲೂ ಸಹ ಯಾರ್ಯಾರು ಯಾವ ದೇಶದ ಕಾಲಿಡ್ಕೊಂಡ್ರು, ಯಾರ್ಯಾರಿಗೆ ಸರೆಂಡರ್ ಆದ್ರು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ ಸರ್. ಇವರು ಸರೆಂಡರ್ ಆಗಿರೋ ಕಾರಣಕ್ಕೋಸ್ಕರನೇ ನಾವು ಕಾಶ್ಮೀರದ ಅರ್ಧ ಭಾಗವನ್ನು ಕಳ್ಕೊಂಡು POK ಪಾಕಿಸ್ತಾನಕ್ಕೆ ಬಿಟ್ಕೊಂಡು ಕೊಟ್ಟಿದ್ದು 1947ರಲ್ಲಿ. 1947ರ ಯುದ್ಧದಲ್ಲಿ ಇವರ ಫೇಲ್ಯೂರಿಂದ
ಸರ್ಕಾರ ಇದ್ದಾಗ ಸಸ್ಯ ಅಕ್ಷಯ್ ಇರ್ಲಿಲ್ವಾ? ಚೀನನ್ನ ಅಲ್ಲೊಂದು ಹುಲ್ಕಡ್ಡಿನ ಅಲ್ಲ, ಬೆಳೆಯೋದಿಲ್ಲ free ಆಗಿ ಅಂತ ಹೇಳಿ ಕೊಡ್ತಾ ಬಿಡ್ಕೊಂಡು ಕೊಡ್ತಾರೆ ಪೆಟ್ರೋಲ್ ಸರ್. ಡೀಸೆಲ್ ಇದೇ free ಆಗಿ ಕಚ್ಚಾ ದೀಪವನ್ನ ಇವರ ಇಂದಿರಾ ತಮ್ಮ ಗಾಂಧಿ ಅವರು ಸರ್ಕಾರದ ಬಿಡ್ಕೊಂಡು ಅವಧಿಯಲ್ಲಿ ಕೊಡ್ತಾರೆ free ಆಗಿ ಸರ್. ಈ ಕೊಡ್ತಾ ಇದ್ರು ದೇಶದ ಅಂತ. ಒಂದು ಮರ್ಯಾದೆಯನ್ನು ಹಡ ಇಟ್ಟು ಅಲ್ಲಿ ಈ ಬೇರೆ ಬೇರೆ ದೇಶವನ್ನ ನಿಮ್ಮ ಬಿಡ್ಕೊಂಡು ಸ್ಟೇಟ್ಗಳಿದಾವಲ್ಲ ಕೊಟ್ಟಿದ್ದೀವಿ. ಬಿಜೆಪಿ ಸ್ಟೇಟ್ಗಳು BJP ಅಲ್ಲಿ ಮೇಲೆ ಫ್ರೀ ಆಗಿ ಹಾಕೋದಲ್ಲ. ಕೊಡ್ತಾ ಇದ್ರು, ಹಾಗಾದ್ರೆ ಸೆಸ್ ವಿಧಿಸ್ತಾ ಇಲ್ವಾ ಸರ್ ಹಾಗಾದ್ರೆ? ಸೆಸ್ ಅನ್ನ ಕಡಿಮೆ ವಿಧಿಸ್ತಾ ಇದೀವಿ. ನಾನು ಅದನ್ನೇ ಹೇಳಿದೆ. ಡೆಲ್ಲಿ ಅಲ್ಲ, ಇಲ್ಲಿ ಕರ್ನಾಟಕದಲ್ಲಿ ಹೇಳಿ ಸರ್, ಕರ್ನಾಟಕದಲ್ಲಿ ಹೇಳಿ. ಡೆಲ್ಲಿ 19% ಇದೆ, ಗೋವಾ 21% ಇದೆ, ಕರ್ನಾಟಕದ್ದು ಗುಜರಾತ್ ಹಿಂದಿನ 13% ಇದೆ. ಹಿಂದೆ ತಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅದೇ ಹೌದು, ರೀತಿ ಬ್ಯಾಲೆನ್ಸ್ ಮೂರು ಬಾರಿ ಮಾಡಿದ್ರಿ. ಜಾಸ್ತಿ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಬ್ಯಾಲೆನ್ಸ್ ಸರ್ಕಾರ. ಮಾಡಿದ್ರಿ. ತಾವು- ಕಡಿಮೆ ಇದ್ದಿದ್ದು. ತಾವು- ತಾವು ಸರ್, ಅಧಿಕಾರದಲ್ಲಿದ್ದಾಗ ಕೂಡ 21% ಇದ್ದಂತ ಸೆಸ್ ಅನ್ನ ಜನರಿಗೆ ತೆಗೆದುಕೊಂಡು ಹೊರೆ ಆಗಿದೆ ಸರ್, ಸರ್. 100 ಗಡಿ ದಾಟದಂತ ಉದಾಹರಣೆಗಳಿದಾವೆ. ಸರ್ 21% ಇದ್ದಂತ ಸೆಸ್ ಅನ್ನ ತೆಗೆದುಕೊಂಡು ಹೋಗಿ 30% ಇಟ್ಟಿರ್ತಕ್ಕಂಥದ್ದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ. ಅದನ್ನ ಕಡಿಮೆ ಮಾಡ್ಲಿ, ಟ್ಯಾಕ್ಸ್ ರೇಟ್ ಅನ್ನ ಕಡಿಮೆ ಮಾಡ್ಲಿ, ಪೆಟ್ರೋಲಿಯಂ ಪ್ರಾಡಕ್ಟ್ ಬೆಲೆ ಕಮ್ಮಿ ಆಗುತ್ತೆ, ಅದನ್ನ ಅವ್ರು ಮಾಡ್ಬೇಕಲ್ವಾ? ಯಾವಾಗ್ಲೂ ಸರ್ ಬೆಲೆ ಏರಿಕೆಯ ಕಿಂಗ್ಗಳು ಸರ್ ಇವರು ಕಾಂಗ್ರೆಸ್ನವರು. ಪ್ರತಿಯೊಂದನ್ನು ಬೆಲೆ ಏರಿಕೆ ಮಾಡೋದು. ಈಗ ಆಲ್ರೆಡಿ BMTC ರೇಟ್ ಅನ್ನ ಮತ್ತೊಮ್ಮೆ ಏನೋ ಜಾಸ್ತಿ ಮಾಡಬೇಕು ಅಂತ ಓಡಾಡ್ತಾ ಇದ್ದಾರೆ ಸರ್. ಸ್ವತಃ ಇವರ ಸರ್ಕಾರದಲ್ಲಿ ಇವತ್ತು ವೀರೇಂದ್ರ ಅಂತ ಹೇಳಿ ಇವರ ಲೋಕಾಯುಕ್ತರ ಒಂದು ನ್ಯಾಯಮೂರ್ತಿನ ಒಪ್ಕೊಂಡಿದ್ದಾರೆ. ನ್ಯಾಯಮೂರ್ತಿ ಒಪ್ಕೊಂಡಿರ್ತಕ್ಕಂಥದ್ದು ಲಾಸ್ಟ್ ರಿಯಾಕ್ಷನ್ 2000 ಕೋಟಿ ಗುಂಡಿ ಮುಚ್ಚಕ್ಕೆ ಅಂತ ಹಣ ಲಾಸ್ಟ್ ರಿಯಾಕ್ಷನ್ ಎಲ್ಲಿ ಗುಂಡಿ ಮುಚ್ಚಿದ್ದಾರೆ ಅಂತ ಇಡೀ ರಾಜ್ಯಕ್ಕೆ ಗೊತ್ತಿಲ್ಲ ಸರ್. ಲಾಸ್ಟ್ ರಿಯಾಕ್ಷನ್ ಸರ್. ಈಗ ತಾವು ಮೋದಿಯವ್ರನ್ನ ಟೀಕೆ ಮಾಡುವ ಬರದಲ್ಲಿ ಈ ದೇಶವನ್ನ ಹೀಯಾಳಿಸ್ತಾ ಇದ್ದೀರಿ. ದೇಶದ ಬೆಳವಣಿಗೆಗೆ ನೀವು ಮಾರಕವಾಗ್ತಾ ಇದ್ದೀರಿ. ನೋಡಿ, ಮೊದಲನೇದಾಗಿ ಇವತ್ತು ಪೇಪರ್ಗಳಲ್ಲೂ ಬಂದಿದೆ, ತಾವು ಕೂಡ ಚರ್ಚೆ ಮಾಡಿದ್ದೀರಿ. ಆ ವೀರಪ್ಪನವರು ನೀರು ವೀರಪ್ಪನವರು ಬೈದಿರ್ತಕ್ಕಂಥದ್ದು ಬಿಜೆಪಿ ಅವರ ಅವಧಿಯಲ್ಲಿ 63% ಅಲ್ಲ. ಕೇಳಿ, ಇದು ಇದಕ್ಕಿಂತ ನಾಚಿಕೆ, ಇದಕ್ಕಿಂತ ನಗೆ ಪಾಡಲು ಸಿಗಾಕೊಂಡಿರೋ ಅಶೋಕ್ ಅವರು ಯಾರಿಲ್ಲ. 63% ಅಂತ ಹೇಳಿರ್ತಕ್ಕಂಥ ಬಿಜೆಪಿ ಅವರಿಗೆ, ಅಶೋಕ್ ಅವರಿಗೆ. ಈಗ ಎಲ್ಲರೂ ರಾಜ್ಯದ ಜನತೆ ಅವ್ರನ್ನ ಅಶೋಕ್ ಅವ್ರು ನೋಡಿ ನಗ್ತಾ ಇದ್ದಾರೆ. ಯಾಕೆ ಅಂದ್ರೆ ಅವ್ರದೇ ಕರಪ್ಷನ್ ಅನ್ನ ಅವರೇ ವಿಜೃಂಭಣೆಯಿಂದ ಹೇಳ್ಕೊತಾ ಇದಾರಲ್ಲ, ಹೆಮ್ಮೆಯಿಂದ ಅಂತೇಳಿ. ಹಾಗಾಗಿ ಬಿಟ್ಟಾಕೆ, ಸೈಡ್ ಬಿಟ್ಟಾಕೆ. ಓಕೆ, ಸೊ ವಿಚಾರವನ್ನ ದೇಶದ ವಿಚಾರ ಸರ್. ಈಗ ದೇಶದ ವಿಚಾರ ಮಾತಾಡ್ತೀನಿ, ಕೇಳಿಸ್ಕೊಳ್ಳಿ. ಬೆಳವಣಿಗೆ ಏನೋ ಒಂದು ನಾವು ಅಭಿವೃದ್ಧಿ ಆಗ್ತಾ ಇದೀವಿ, ವಿಶ್ವವೇ ನೋಡ್ತಾ ಇದೆ. ಪ್ರಭು ಕೇಳಿಸ್ಕೊಳ್ಳಿ, ವೈಯಕ್ತಿಕವಾದಂತ ಟೀಕೆ ಟಿಪ್ಪಣಿ ಕೇಳಿಸ್ಕೊಳ್ಳಿ ಪ್ರಭು. ಬೆಳವಣಿಗೆ ಸಹಕಾರಿಯಾಗಿರ್ಬೇಕು. ಕೇಳಿಸ್ಕೊಳ್ಳಿ, ಫಸ್ಟ್ ಟೈಮು ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಪೆಟ್ರೋಲ್ ಬೆಲೆನ 100 ರೂಪಾಯಿ ಮಾಡಿದ್ದಾರೆ ಇದೇ ಬಿಜೆಪಿ ಸರ್ಕಾರ. 100 ರೂಪಾಯಿ ತಗೊಂಡೋಗಿರೋದು ಇವಾಗ ಎಷ್ಟಿದೆ? ಅವಾಗಿಂತ ಇವಾಗ ಅಷ್ಟೇ ಇದೆ. ಅವಾಗ್ಲಿಂದ ಏನು ಅವಾಗ 100 ರೂಪಾಯಿ ಇತ್ತು, ಈಗಲೂ ಅಷ್ಟೇ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಾಲರ್ ಬೆಲೆ ಕಮ್ಮಿ ಇದೆ, 43 ಬ್ಯಾರಲ್ ಸಿಗ್ತಾ ಇದೆ. ಅಷ್ಟು ಸಿಕ್ಕಿದ್ರು ಕೂಡ ಯಾಕೆ ಕಮ್ಮಿ ಮಾಡ್ತಾ ಇಲ್ಲ? ಯಾಕೆ ಅಂತ ಬಿಜೆಪಿ ಕಡಿಮೆ ಮಾಡಬೇಕಿತ್ತು. ಸರಿಸುಮಾರು 100 ಲಕ್ಷ ಕೋಟಿ, ಎಷ್ಟು ಹೇಳಿ, 100 ಲಕ್ಷ ಕೋಟಿಯನ್ನ ಪೆಟ್ರೋಲ್ ಡೀಸೆಲ್ ತಿಂದು ತೆಗಿದೆ. ಹಾಗಾಗಿ ಅದನ್ನ ಜನಗಳು ಕೊಡ್ಲಿ, ಅದನ್ನ ಬಿಟ್ಟು ಕೊಳ್ಳೆ ಹೊಡೆಯೋದನ್ನ ನಿಲ್ಲಿಸಿ ಕೇಂದ್ರ ಸರ್ಕಾರ. ಓಕೆ, ಥ್ಯಾಂಕ್ ಯು ದಿಲೀಪ್ ಸರ್, ಥ್ಯಾಂಕ್ ಯು ದೊಡ್ಡೇರಿ ಸರ್, ಥ್ಯಾಂಕ್ ಯು ಕೃಷ್ಣರಾಜ್ ಸರ್, ತಮಗೂ ಕೂಡ ಡಿಬೇಟಲ್ಲಿ ಭಾಗಿಯಾಗಿದ್ದಕ್ಕೆ. ಹಾಗಾದರೆ ನೋಡ್ತಾ ಇದ್ವಿ ಇವತ್ತಿನ ರಷ್ಯಾ ಮತ್ತು ಭಾರತ ಜೊತೆಗಿನ ಒಪ್ಪಂದಗಳು ಹೇಗಾಗಿದೆ ಅಂಥೇಳಿ. ಬಟ್ ವಿಶ್ವಮಟ್ಟದಲ್ಲಿ ಪರಿಣಾಮಕಾರಿಯಾಗಿ ಯಾವ ರೀತಿಯಾಗಿ ಕಾರ್ಯಗತಗೊಳ್ತವೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ ನಾವು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಅಂತ ಬಂದಾಗ ಬೇರೆ ಬೇರೆ ದೇಶಗಳ ಮೇಲೆ ಹೆಚ್ಚು ಅವಲಂಬನೆ ಆಗಿದ್ದೀವಿ. ಆತ್ಮನಿರ್ಭರ್ ಭಾರತ, ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತೀವಿ, ಅದು ಖಂಡಿತವಾಗಲೂ ಪರಿಪೂರ್ಣವಾಗಿ ಆಗಿಲ್ಲ. ಹಾಗಾಗಿನೇ ಸ್ವಾವಲಂಬನೆ ಬಹಳ ಮುಖ್ಯ ಅನ್ನುವಂತಹ ಒಂದು ವಾದಗಳು ಕೂಡ ಬರ್ತಾ ಇದ್ದಾವೆ. ಹಾಗಾಗಿನೇ ಭಾರತ ಇನ್ನೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಬೇಕಾದ್ರೆ ಹಲವು ವರ್ಷಗಳೇ ಉರುಳಬಹುದು ಬೇರೆ ಬೇರೆ ದೇಶಗಳಿಗೆ ಹೋಲಿಸಿದ್ರೆ. ಇದೇ ಹೊತ್ತಿನ ಡಿಬೇಟ್ ನೋಡ್ತಾರೆ TV5 ವಾಸ್ತವದ ಪ್ರತಿರೂಪ.